ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಅವಲಕ್ಕಿ ಬಾತ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಅರ್ಧ ಕೆಜಿ ಅಷ್ಟು ಅವಲಕ್ಕಿ ತಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿ. ಇದನ್ನ ಒಂದ್ 2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದ್ 10 ನಿಮಿಷ ಅವಲಕ್ಕಿನ ನೆನೆ ಹಾಕ್ಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಅವಲಕ್ಕಿ ಬಾತಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ, 3 ಟೊಮೆಟೊ, ಕರ್ಬೇವು, ಕೊತ್ತಂಬರಿ, 5ರಿಂದ 6 ಹಸಿಮೆಣಸಿನಕಾಯಿ, ಒಂದ್ ಬಟ್ಲು ಹಸಿ ಕೊಬ್ಬರಿ ತುರಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು 2 ಮೀಡಿಯಂ ಸೈಜ್ ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ಬೇಕು. ಮತ್ತೆ ಇಲ್ಲಿ ಉದ್ದಿನ ಬೇಳೆ, ಕಡಲೆಬೇಳೆ ಒಂದ್ ಬೌಲಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ಒಂದ್ ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ಎಣ್ಣೆ. ಬನ್ನಿ ಮಾಡೋಣ ಹೇಗ್ ಮಾಡೋದು. ನೋಡ್ರಿ, ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕಿಟ್ಟಿದ್ದೀನಿ. ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಉದ್ದಿನ ಬೇಳೆ, ಕಡಲೆಬೇಳೆ ಹಾಕೊಳ್ಳಿ ಒಗ್ಗರಣೆಗೆ. ನಂತರ ಹಸಿಮೆಣಸಿನಕಾಯಿ ಹಾಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈರುಳ್ಳಿನ ಹಾಕೊಳ್ಳೋಣ. ಚೆನ್ನಾಗಿ ಕಂದು ಬಣ್ಣ ಬರೋ ತನಕನೂ ನಾವು ಬಾಡಿಸ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಆಲೂಗಡ್ಡೆನ ಹಾಕೊಳ್ಳೋಣ್ರಿ. ನೆಕ್ಸ್ಟ್ ಟೊಮ್ಯಾಟೊ ಹಾಕೊಳ್ಳೋಣ್ರಿ. ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಒಟ್ಟಿಗೆ ಹಾಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಳ್ರಿ. ನೋಡ್ರಿ, ಇದು ಆಲೂಗಡ್ಡೆ, ಟೊಮಾಟೊ ಚೆನ್ನಾಗಿ ಬೇಯ್ಬೇಕನ್ರಿ. ಒಗ್ಗರಣೆಲಿ ಚೆನ್ನಾಗಿ ಬೇಯ್ಬೇಕಾಗುತ್ತೆ. ನೋಡ್ರಿ, ನಾನಿಲ್ಲಿ ಅವಲಕ್ಕಿ ಆಲ್ರೆಡಿ ನೆಂದಿತ್ತಲ್ಲ, ನಾನ್ ನೀಟಾಗಿ ಹಿಂಡ್ಕೊಂಡು ಒಂದ್ ಪ್ಲೇಟ್ ತೆಗೆದಿಟ್ಕೊಂಡಿದೀನಿ. ಇಲ್ಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸ್ಕೊಳ್ಳಿ. ಹಾಗೆ ಒಂದ್ ಅರ್ಧಕ್ಕಿಂತ ಕಡಿಮೆ ಅರಿಶಿನ ಪೌಡರ್ ಹಾಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳ್ರಿ, ಚೆನ್ನಾಗಿ ಬೇಯ್ಬೇಕು. ಇಲ್ಲಿ ಒಂದ್ ಸ್ವಲ್ಪ ಬೇಯ್ಲಿಕ್ಕೆ ಒಂದು ಕಪ್ಪಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳನ್ರಿ. ಯಾಕಂದ್ರೆ ಆಲೂಗಡ್ಡೆ, ಟೊಮಾಟೊ ಚೆನ್ನಾಗಿ ಮೆತ್ತಗೆ ಬೇಯ್ಬೇಕನ್ರಿ. ಮುಚ್ಚಿದ ನಂತರ ನೋಡಿ, ಇಲ್ಲಿ 10 ನಿಮಿಷ ಬೆಂದಿದೆ ತರಕಾರಿ. ನೋಡ್ರಿ, ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದು ಸ್ವಲ್ಪ ನೀರಿನ ಅಂಶ ಹೋಗುವವರೆಗೂ. ಇವಾಗ ನಾವು ಅವಲಕ್ಕಿ ಹಾಕ್ಬಿಟ್ಟು ಮತ್ತೊಂದ್ಸಲ ಕಲ್ಸ್ಕೊಳನ್ರಿ ನೀಟಾಗಿ. ಅದು ಅವಲಕ್ಕಿ ಬಿಸಿನೇ ಇರ್ಬೇಕನ್ರಿ. ಸ್ವಲ್ಪ ನೋಡ್ರಿ, ಬಿಸಿ ಬಿಸಿ ಒಗ್ಗರಣೆಗೆ ನಾವು ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟೆ ನಾವು ಕಲ್ಸ್ಕೋಬೇಕಾಗುತ್ತೆ ಅವಲಕ್ಕಿ. ನಂತರ ಮತ್ತೆ ಗ್ಯಾಸ್ ಆಫ್ ಮಾಡ್ಬಿಟ್ಟು ಕೆಳಗೆ ಇಳಿಸ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಕೊಬ್ಬರಿ ತುರ್ಕೊಂಡಿದ್ವಿ ಅಲ್ವಾ, ಆ ಕೊಬ್ಬರಿನ ಹಾಕೊಂಡ್ಬಿಟ್ಟು ಮತ್ತೊಂದ್ಸಲ ಕಲ್ಸ್ಕೊಳನ್ರಿ. ನೋಡ್ರಿ, ಅವಲಕ್ಕಿ ಬಾತು ರೆಡಿ ಆಗಿದೆ. ನೋಡ್ರಿ, ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದು ಮಾತ್ರ ಮರೆಯಕ್ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ನೀವು ಒಂದ್ಸಲ ಮನೆಯಲ್ಲಿ ಅವಲಕ್ಕಿ ಬಾತು ಟ್ರೈ ಮಾಡಿ. ಅವಲಕ್ಕಿ ಬಾತು ತುಂಬಾ ಟೇಸ್ಟಿ ಆಗಿರುತ್ತೆ ಕಣ್ರಿ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.